ನಮಸ್ಕಾರ ವೀಕ್ಷಕರೇ. ಅತ್ಯಂತ ಕೀಳುಮಟ್ಟದ ಹಾಗೂ ಅಸಹ್ಯಕರ ರಾಜಕೀಯಕ್ಕೆ ರಾಷ್ಟ್ರ ರಾಜಧಾನಿ ದೆಹಲಿ ಸಾಕ್ಷಿಯಾಗಿದೆ. ಯಶಸ್ವಿಯಾಗಿ ನಡೀತಾ ಇದ್ದ ಎಐ ಸಮಿಟ್ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ನುಗ್ಗಿ ಪ್ರತಿಭಟನೆ ನಡೆಸಿದ್ದಾರೆ. ಅಂಗಿ ತೆಗೆದು ಅರೆಬೆತ್ತಲಾಗಿ ಪ್ರತಿಭಟನೆ ಮಾಡಿ ಅಲ್ಲಿನ ವಾತಾವರಣವನ್ನ ಹಾಳು ಮಾಡಿದ್ದಾರೆ. ಇದರ ವಿಡಿಯೋಗಳು ಎಲ್ಲಾ ಕಡೆ ವೈರಲ್ ಆಗ್ತಾ ಇದ್ದು ತೀವ್ರ ಅಸಮಾಧಾನ, ಆಕ್ರೋಶ ಹಾಗೂ ವಿರೋಧಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಯಾವ ಸಂದರ್ಭದಲ್ಲಿ ಯಾವ ಕೆಲಸಗಳು ಮಾಡಬೇಕು ಮಾಡಬಾರದು ಅನ್ನೋದು ಗೊತ್ತಿಲ್ಲ ಅನ್ನೋ ರೀತಿ ಬಿಂಬಿತವಾಗ್ತಾ ಇದೆ. ಆದ್ರೆ ಈ ಹೋರಾಟದ ಉದ್ದೇಶ ಇದ್ದಿದ್ದೇ ರಾಜಕೀಯ ಲಾಭ ಪಡೆಯೋದು, ಮೋದಿ ಸರ್ಕಾರಕ್ಕೆ ಮಸಿ ಬಳಿಯೋದು ಅನ್ನೋದು ವಾಸ್ತವ. ಆದ್ರೆ ಇದರಿಂದ ಆದ ಇಂಪ್ಯಾಕ್ಟ್ ಏನು ಅನ್ನೋದನ್ನ ನೋಡ್ತಾ ಹೋದ್ರೆ ಅಸಲಿ ವಿಚಾರಗಳು ಬೆಳಕಿಗೆ ಬರ್ತಾ ಹೋಗುತ್ತೆ. ಈ ಘಟನೆ ಬೆನ್ನಲ್ಲೇ ಸಾಕಷ್ಟು ನಾಯಕರು ಹೇಳಿಕೆಗಳನ್ನ ಕೂಡ ನೀಡಿದ್ದು ಕಾಂಗ್ರೆಸ್ಗೆ ಟಕ್ಕರ್ ಕೊಟ್ಟಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬಾಲ್ಯದಲ್ಲಿ ನಾವು ಹಾಗೂ ನಿಮ್ಮಲ್ಲಿ ಹಲವರು ಒಂದಷ್ಟು ಕಥೆಗಳನ್ನ ಕೇಳಿರ್ಬೋದು. ಒಂದಾನೊಂದು ಕಾಲದಲ್ಲಿ ಋಷಿ ಮುನಿಗಳು ವಾಸಿಸ್ತಾ ಇದ್ರು, ತಪಸ್ಸು ಮಾಡಿ ಜ್ಞಾನವನ್ನ ಸಂಪಾದಿಸ್ತಾ ಇದ್ರು, ಇಡೀ ಭೂಮಂಡಲದಲ್ಲಿ ಶಾಂತಿ ಸ್ಥಾಪನೆಗಾಗಿ ಕೆಲಸ ಮಾಡ್ತಾ ಇದ್ರು. ಅದೇ ರೀತಿ ಋಷಿ ಮುನಿಗಳು ಲೋಕ ಕಲ್ಯಾಣಾರ್ಥವಾಗಿ ಯಜ್ಞ ಯಾಗಾದಿಗಳನ್ನ ಕೂಡ ಮಾಡ್ತಾ ಇದ್ರು. ಈ ರೀತಿ ಯಾಗ ಮಾಡುವಾಗ ಅವರಿಗೆ ಒಂದಷ್ಟು ಸಮಸ್ಯೆಗಳು ಕಾಡ್ತಾ ಇದ್ವಂತೆ. ಅದೇನು ಅಂದ್ರೆ ರಾಕ್ಷಸರು ಅಡ್ಡ ಬಂದು ಋಷಿಗಳಿಗೆ ಕಾಟ ಕೊಡ್ತಾ ಇದ್ರು. ಯಾವುದೇ ಕಾರಣಕ್ಕೂ ಯಜ್ಞ ಪೂರ್ತಿ ಆಗ್ಬಾರ್ದು ಅಂತ ನಾನಾ ರೀತಿಯ ಸಂಕಷ್ಟಗಳನ್ನ ತಂದೊಡ್ತಾ ಇದ್ರಂತೆ. ಆದ್ರೆ ಅದೆಲ್ಲದರ ಮಧ್ಯೆಯೂ ದೇವರ ಕೃಪೆಯಿಂದ ಯಜ್ಞಗಳು ನೆರವೇರ್ತಾ ಇತ್ತು ಅನ್ನೋ ಕಥೆಗಳನ್ನ ಮನೆಯಲ್ಲಿ ಹೇಳ್ತಾ ಇದ್ರು. ಈಗ ವಾಸ್ತವಕ್ಕೆ ಬರೋಣ. ಸದ್ಯ ದೇಶದಾದ್ಯಂತ ಚರ್ಚೆ ಆಗ್ತಾ ಇರೋದು ಯಶಸ್ವಿಯಾಗಿ ನಡೀತಾ ಇದ್ದ ಎಐ ಸಮಿಟ್ ವೇಳೆ ಅರೆಬೆತ್ತಲೆ ಪ್ರತಿಭಟನೆಯ ವಿಚಾರ. ದೆಹಲಿಯ ಭಾರತ ಮಂಡಲ್ನಲ್ಲಿ ನಡೀತಾ ಇದ್ದ ಜಾಗತಿಕ ಮಟ್ಟದ ಎಐ ಸಮಿಟ್ ವೇಳೆ ಅಚಾನಕ್ ಆಗಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ನುಗ್ಗಿದ್ದಾರೆ. ಶರ್ಟ್ ಗಳನ್ನ ತೆಗೆದು ಅರೆಬೆತ್ತಲಾಗಿ ಕೈಯಲ್ಲಿ ಮೋದಿ ಚಿತ್ರ ಹಾಗೂ ಮೋದಿ ವಿರೋಧಿ ಸ್ಲೋಗನ್ಗಳು ಇರೋ ಟೀ ಶರ್ಟ್ ಅನ್ನ ಹಿಡಿದು ನುಗ್ಗಿ ಬರ್ತಾರೆ. ನೋಡ್ತಾ ಇದ್ದಂತೆ ಎಲ್ಲಾ ಕಡೆ ಪಸರಿಸಿ ಮೋದಿ ಕಾಂಪ್ರಮೈಸ್ ಆಗಿದ್ದಾರೆ ಅನ್ನೋ ಸ್ಲೋಗನ್ ಗಳನ್ನ ಕೂಗ್ತಾರೆ. ಸಾಲಾಗಿ ನಿಂತು ಎಲ್ಲರೂ ಒಟ್ಟಿಗೆ ಟೀ ಶರ್ಟ್ ಅನ್ನ ಎತ್ತಿ ಹಿಡಿದು ಫೋಟೋ ಹಾಗೂ ವಿಡಿಯೋಗಳನ್ನ ತೆಗೆಸಿಕೊಳ್ತಾರೆ. ಅಲ್ಲಿ ಸೇರಿದ್ದ ಜನರಿಗೆ ಏನಾಗ್ತಾ ಇದೆ ಅಂತ ಅರ್ಥ ಆಗೋ ಹೊತ್ತಿಗಾಗಲೇ ಜೋರಾಗಿ ಗದ್ದಲ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವರನ್ನ ಪ್ರಶ್ನೆ ಮಾಡೋದಕ್ಕೆ ಬಂದವರ ಜೊತೆಗೆ ತಳ್ಳಾಟ ನೂಕಾಟಗಳು ಕೂಡ ನಡೆಯುತ್ತೆ. ಮಾಧ್ಯಮಗಳು ಯಾವಾಗ ಕವರ್ ಮಾಡ್ತಾ ಇವೆ ಅನ್ನೋದು ಗೊತ್ತಾಯ್ತು, ಆಗ ದೊಡ್ಡ ಮಟ್ಟದಲ್ಲಿ ಹಂಗಾಮ ನಡೆಯುತ್ತೆ. ಈ ವಿಡಿಯೋ ಹೊರಬಂದಿದ್ದೆ ತಡ ಎಲ್ಲಾ ಕಡೆ ಇದೇ ಹೆಡ್ಲೈನ್ ಆಗಿ ಬಿಡುತ್ತೆ. ಈ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದ್ದ ಹಾಗೆ ಮಾಧ್ಯಮಗಳು ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ತೀವ್ರ ಖಂಡನೆ ವ್ಯಕ್ತವಾಗುತ್ತೆ. ಈ ಸಂದರ್ಭದಲ್ಲಿ ಇಂಥ ಕೆಲಸಗಳನ್ನ ಮಾಡಬಾರ್ದಿತ್ತು. ಜಾಗತಿಕ ಮಟ್ಟದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಎಲ್ಲಾ ದೇಶದ ಗಣ್ಯರು ಭಾರತಕ್ಕೆ ಬಂದು ನಮ್ಮ ದೇಶದ ಪ್ರತಿಭೆಗಳ ಸಾಧನೆಯನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ಎಲ್ಲಾ ಕಡೆ ಭಾರತದ ಬಗ್ಗೆ ಪಾಸಿಟಿವ್ ಸುದ್ದಿಗಳು ಹರಿದಾಡ್ತಾ ಇದೆ. ದೊಡ್ಡ ದೊಡ್ಡ ದಿಗ್ಗಜ ದೇಶಗಳಿಂದ ಭಾರತಕ್ಕೆ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ. ಎಐ ಕ್ಷೇತ್ರದಲ್ಲಿ ಭಾರತದ ಇಂಡಿಯನ್ ಮೇಡ್ ತಂತ್ರಜ್ಞಾನಗಳು ಎಲ್ಲಾ ಕಡೆ ಪರಿಚಯವಾಗ್ತಾ ಇದೆ. ಇದು ಭಾರತದ ಅಭಿವೃದ್ಧಿಯ ಸಂಕೇತ. ಒಂದು ವೇಳೆ ಇದು ಇಷ್ಟ ಇಲ್ಲ ಅನ್ನೋ ಹಾಗಿದ್ರೆ ಕನಿಷ್ಠ ಪಕ್ಷ ಸುಮ್ಮನೆ ಇರಬಹುದಿತ್ತು. ಈ ರೀತಿ ಬಂದು ಅರೆಬೆತ್ತಲಾಗಿ ಹಂಗಾಮ ಮಾಡಿ ದೇಶದ ಮರ್ಯಾದೆಯನ್ನ ಕಳೆಯೋ ಕೆಲಸಕ್ಕೆ ಮುಂದಾಗಬಾರದಿತ್ತು ಅನ್ನೋ ಅಭಿಪ್ರಾಯಗಳು ಬರುತ್ತೆ. ಇನ್ನು ಇಂಥ ಅಸಹ್ಯಕರ ನಡೆ ಬಗ್ಗೆ ಖಂಡಿತ ಪ್ರಶ್ನೆಗಳು ಬಂದೇ ಬರುತ್ತವೆ ಅನ್ನೋದು ಸಹಜ. ಈ ಬಗ್ಗೆ ಕೇಳಿದ್ದಕ್ಕೆ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಈ ನಡೆಯನ್ನ ಸಮರ್ಥಿಸಿಕೊಳ್ತಾರೆ. ಇವತ್ತು ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲಿ ಹೋಗಿ ಆಕ್ರೋಶ ಹೊರಹಾಕಿದ್ದು ಅವರ ಆಕ್ರೋಶ ಅಲ್ಲ, ದೇಶದ ಯುವಕರ ಆಕ್ರೋಶ, ರೈತರ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ದೇಶದಲ್ಲಿ ಮೋದಿ ಉದ್ಯೋಗ ಸೃಷ್ಟಿ ಮಾಡೋದನ್ನ ಬಿಟ್ಟು ಈ ರೀತಿ ಇವೆಂಟ್ಗಳ ಮೇಲೆ ಇವೆಂಟ್ ಮಾಡೋದ್ರಿಂದ ಯಾರಿಗೆ ಏನ್ ಪ್ರಯೋಜನ? ಮೋದಿ ಅಮೆರಿಕದ ಮುಂದೆ ಕಾಂಪ್ರಮೈಸ್ ಆಗ್ಬಿಟ್ಟಿದ್ದಾರೆ. ಇವತ್ತು ಜನರ ಸಮಸ್ಯೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಆದ್ರಿಂದ ಈ ರೀತಿ ಪ್ರತಿಭಟನೆ ಮೂಲಕ ಆಕ್ರೋಶವನ್ನ ಹೊರ ಹಾಕಲಾಗಿದೆ. ಈ ರೀತಿ ಮಾಡಿದ್ದು ಯಾವುದೇ ಕಾರಣಕ್ಕೂ ತಪ್ಪಲ್ಲ, ಸರಿಯಾಗೇ ಇದೆ ಅನ್ನೋ ಸಮರ್ಥನೆ ಕೂಡ ಅವರ ಕಡೆಯಿಂದ ಬಂದಿದೆ. ಆದ್ರೆ ಇದಿಷ್ಟೇ ಮಾತುಗಳಿಗೂ ಕೂಡ ಸಾರ್ವಜನಿಕರ ಕಡೆಯಿಂದ ಉತ್ತರಗಳು ಬರ್ತಾ ಇದೆ. ಆ ಪೈಕಿ ಮೊದಲನೆಯದು, ಉದ್ಯೋಗ ಇರೋ ಯುವಕರು ಕೆಲಸದಲ್ಲಿ ತೊಡಗಿದ್ದಾರೆ, ಉದ್ಯೋಗ ಇಲ್ಲದವರು ಹೊಸದನ್ನ ಏನಾದ್ರೂ ಕಲಿತು ಉದ್ಯೋಗ ಪಡೆಯುವತ್ತ ಗಮನ ಹರಿಸಿದ್ದಾರೆ. ಆದ್ರೆ ನೀವು ಹೇಳ್ತಾ ಇರೋ ನಿರುದ್ಯೋಗಿಗಳೇ ಅಲ್ಲಿ ಸೇರಿ ಗಲಭೆ ಎಬ್ಬಿಸಿದ್ದು ಅನ್ನೋದು ಜನರ ಮಾತು. ಅಲ್ಲದೆ ಉದ್ಯೋಗ ಸೃಷ್ಟಿ ಆಗ್ಲಿ ಅನ್ನೋ ಕಾರಣಕ್ಕೆ ಇಷ್ಟು ದೊಡ್ಡ ಸಮಿಟ್ ಮಾಡಿ ಹೊಸ ಹೂಡಿಕೆಗಳನ್ನ ಭಾರತಕ್ಕೆ ತರಿಸುವ ಹಾಗೂ ಭಾರತೀಯ ಪ್ರತಿಭೆಗಳನ್ನ ಇಡೀ ವಿಶ್ವಕ್ಕೆ ತಲುಪುವಂತೆ ಮಾಡಲಾಗ್ತಾ ಇದೆ. ಇದರ ಬಗ್ಗೆ ಕನಿಷ್ಠ ಪರಿಜ್ಞಾನವೂ ಇಲ್ಲದೆ ಉದ್ಯೋಗ ಇಲ್ಲ ಅನ್ನೋ ಕಾರಣ ನೀಡಿದ್ರೆ ಇದನ್ನ ಯಾರಾದ್ರೂ ಒಪ್ತಾರ? ಎಐ ಸಮಿಟ್ ಯಶಸ್ವಿ ಆಗ್ತಾ ಇರೋ ಬಗ್ಗೆ ಎಲ್ಲಾ ಕಡೆ ಸುದ್ದಿಗಳು ಹರಿದಾಡ್ತಾ ಇದೆ. ಇದು ಮೋದಿ ಸರ್ಕಾರಕ್ಕೆ ದೊಡ್ಡ ಮೈಲೇಜ್ ಕೊಡುತ್ತೆ ಅನ್ನೋ ಹೊಟ್ಟೆ ಕಿಚ್ಚಿಗೆ ರಾಜಕೀಯ ದುರುದ್ದೇಶದಿಂದ ಈ ಪ್ರೊಟೆಸ್ಟ್ ಮಾಡಲಾಗಿದೆ. ವಿದೇಶಗಳ ಮಾಧ್ಯಮಗಳಲ್ಲಿ ಈ ರೀತಿ ಪ್ರೊಟೆಸ್ಟ್ ಆಗಿರೋ ಬಗ್ಗೆ ಸುದ್ದಿ ಬರಬೇಕು, ಎಲ್ಲರೂ ನೆಗೆಟಿವ್ ಆಗಿ ಮಾತಾಡಬೇಕು ಅಂತಲೇ ಈ ರೀತಿ ಮಾಡಿದ್ದಾರೆ ಅಂತ ನೆಟ್ಟಿಗರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಈಗ ಈ ಹೋರಾಟದಿಂದ ಕಾಂಗ್ರೆಸ್ಗೆ ಲಾಭ ಆಯ್ತಾ ಅನ್ನೋ ಪ್ರಶ್ನೆ ಹುಟ್ಟುತ್ತೆ.
ಇದಕ್ಕೆ ಉತ್ತರವನ್ನ ಹುಡುಕ್ತಾ ಹೋದ್ರೆ ಪ್ರತಿಭಟನೆ ಆಗ್ತಾ ಇದ್ದ ಹಾಗೆ ಆ ಜಾಗದಲ್ಲಿ ಕೈ ಕಾರ್ಯಕರ್ತರನ್ನ ಅಪೋಸ್ ಮಾಡೋದು ಬಿಜೆಪಿ ನಾಯಕರಲ್ಲ, ಮಾಧ್ಯಮದವರಲ್ಲ ಅಥವಾ ರಾಜಕೀಯ ವ್ಯಕ್ತಿಗಳೂ ಅಲ್ಲ, ಬದಲಾಗಿ ಅಲ್ಲಿ ಸೇರಿದ್ದ ಸಾರ್ವಜನಿಕರು. ಇದು ಕಾಂಗ್ರೆಸ್ಗೆ ಅತ್ಯಂತ ದೊಡ್ಡ ಹಿನ್ನಡೆ ಅನ್ನೋ ಚರ್ಚೆ ಆಗ್ತಾ ಇದೆ. ಸ್ವಚ್ಛಂದವಾಗಿ ನಡೀತಾ ಇದ್ದ ಕಾರ್ಯಕ್ರಮದ ವೇಳೆ ಬಂದು ಈ ರೀತಿ ರಂಪ ಮಾಡಿದ್ರಿಂದ ಕುಪಿತಗೊಂಡ ಜನರು ಅಲ್ಲೇ ಕಾರ್ಯಕರ್ತರನ್ನ ತರಾಟೆಗೆ ತೆಗೆದುಕೊಳ್ತಾರೆ, ಆಚೆ ಹೋಗುವಂತೆ ಆಗ್ರಹಿಸ್ತಾರೆ, ಕೆಲವರಂತೂ ತಾಳ್ಮೆ ಕಳೆದುಕೊಂಡು ಕೂಗಾಡಿದ್ದಾರೆ. ಇದು ಹೊಸ ವೋಟರ್ಗಳನ್ನ ಗಳಿಸಿದ್ರೆ ಮಾತ್ರ ಎಲೆಕ್ಷನ್ ಗೆಲ್ಲೋದಕ್ಕೆ ಸಾಧ್ಯ ಅನ್ನೋ ಕಾಂಗ್ರೆಸ್ ಕಲ್ಪನೆಗೆ ದೊಡ್ಡ ಹೊಡೆತ ಕೊಟ್ಟಂತಾಗಿದೆ. ಅಲ್ಲಿ ಸೇರಿದ್ದ ಯುವಕ ಯುವತಿಯರಲ್ಲಿ ಬಹುತೇಕರು ನಮಗೆ ರಾಜಕೀಯದ ಬಗ್ಗೆ ಗೊತ್ತಿಲ್ಲ, ಆದ್ರೆ ದೇಶಕ್ಕೆ ಒಳ್ಳೆ ಬೂಸ್ಟ್ ಕೊಡ್ತಾ ಇದ್ದ ಕಾರ್ಯಕ್ರಮದ ವೇಳೆ ಈ ರೀತಿ ಬಂದು ರಂಪಾಟ ಮಾಡಿದ್ದು ಸರಿ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ. ಇದು ಕೈ ಪಕ್ಷಕ್ಕೆ ದುಬಾರಿ ಆಗೋ ಸಾಧ್ಯತೆ ಇದೆ. ಇನ್ನು ರಾಹುಲ್ ಗಾಂಧಿಯ ಹೊಸ ಉದ್ದೇಶವೇ ದೇಶದಲ್ಲಿ ಯುವಕರೆಲ್ಲ ರೊಚ್ಚಿಗೇಳ್ಬೇಕು, ಜೆನ್ಜಿ ಹೋರಾಟ ಆಗಿ ಸರ್ಕಾರ ಬಿದ್ದೋಗ್ಬಿಡ್ಬೇಕು ಅಂತ. ಆದ್ರೆ ಈಗ ನಡೆದಿರೋ ಘಟನೆ ಕಾಂಗ್ರೆಸ್ನಿಂದ ಜೆನ್ಜಿಯನ್ನ ಶಾಶ್ವತವಾಗಿ ದೂರ ಮಾಡೋ ಲಕ್ಷಣಗಳನ್ನ ತೋರಿಸ್ತಾ ಇದೆ. ಯಾರೆಲ್ಲ ಚೆನ್ನಾಗಿ ಓದ್ಬೇಕು, ದೊಡ್ಡ ದೊಡ್ಡ ಹುದ್ದೆಗಳನ್ನ ಹಿಡಿಯಬೇಕು, ನನ್ನದೇ ಒಂದು ಕ್ರಿಯೇಟಿವಿಟಿ ಮೇಂಟೈನ್ ಮಾಡಿ ಏನಾದ್ರೂ ಸಾಧಿಸಬೇಕು ಅಂತ ಯೋಚಿಸ್ತಾ ಇರ್ತಾರೋ ಆ ವರ್ಗದವರೆಲ್ಲ ಬಹಳ ಆಸಕ್ತಿಯಿಂದ ಇಂಥ ಈವೆಂಟ್ ಗಳನ್ನ ಗಮನಿಸ್ತಾ ಇರ್ತಾರೆ, ಭಾಗಿಯಾಗ್ತಾ ಇರ್ತಾರೆ. ಅಲ್ಲಿ ನಡೆದ ಬೆಳವಣಿಗೆಯಿಂದ ತಮ್ಮ ಕೆರಿಯರ್ಗೆ ಏನಾದ್ರೂ ಹೆಲ್ಪ್ ಆಗ್ಬೋದಾ ಅನ್ನೋದನ್ನ ತಿಳಿದುಕೊಳ್ತಾ ಇರ್ತಾರೆ. ಈ ಹೊತ್ತಲ್ಲಿ ಕಾಂಗ್ರೆಸ್ ಕಡೆಯಿಂದ ಬಂದು ಈ ರೀತಿ ಗಲಭೆ ಮಾಡ್ಬಿಟ್ರು ಅಂದ್ರೆ ಅದು ಯುವ ಜನತೆ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ಎಲ್ರಿಗೂ ಅರ್ಥವಾಗೋ ವಿಚಾರ. ಇದೇ ರೀತಿ ಪದೇ ಪದೇ ಆಯ್ತು ಅಂದ್ರೆ ಓದಿದವರು, ಶಿಕ್ಷಣ ಪಡೆದವರು, ಸಾಮಾನ್ಯ ಜ್ಞಾನ ಇರುವವರು, ದೇಶ ಪ್ರೇಮಿಗಳು ಇವರೆಲ್ಲ ಕಂಪ್ಲೀಟ್ ಆಗಿ ಕಾಂಗ್ರೆಸ್ನಿಂದ ದೂರ ಆಗೋ ದಿನಗಳು ದೂರ ಉಳಿದಿಲ್ಲ ಅನ್ನೋ ಚರ್ಚೆ ಆಗ್ತಾ ಇದೆ. ಇನ್ನು ಈ ಘಟನೆ ಬೆನ್ನಲ್ಲೇ ಬಿಜೆಪಿ ಕೂಡ ಕಾಂಗ್ರೆಸ್ ಅನ್ನ ತರಾಟೆಗೆ ತೆಗೆದುಕೊಂಡಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕಿರಣ್ ರಿಜಿಜು, ಶಿವರಾಜ್ ಸಿಂಗ್ ಚೌಹಾಣ್ ಈ ಘಟನೆಯನ್ನ ಶೇಮ್ಫುಲ್ ಅಂತ ಕರೆದಿದ್ದಾರೆ. ಜಾಗತಿಕ ಸಮ್ಮೇಳನಕ್ಕೂ ರಾಜಕೀಯ ರ್ಯಾಲಿಗೂ ವ್ಯತ್ಯಾಸ ಗೊತ್ತಿಲ್ಲದವರ ಕಡೆಯಿಂದ ಆಗುವ ಕೆಲಸ ಅಂತ ಟೀಕೆ ಮಾಡಿದ್ದಾರೆ. ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ ಅಲ್ಲಿ ನಡೀತಾ ಇದ್ದಿದ್ದು ಬಿಜೆಪಿ ಕಾರ್ಯಕ್ರಮ ಅಲ್ಲ, ಭಾರತದ ಕಾರ್ಯಕ್ರಮ. ಅಲ್ಲಿ ಬಂದು ಇಂಥ ದುರ್ವರ್ತನೆ ತೋರಿರೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಮರ್ಯಾದೆಯನ್ನ ಕಳೆದಂತಾಗಿದೆ. ಮೋದಿಯನ್ನ ಟಾರ್ಗೆಟ್ ಮಾಡೋ ಉದ್ದೇಶದಿಂದ ಭಾರತವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇಂಥ ಕೃತ್ಯಗಳಿಂದ ಕಾಂಗ್ರೆಸ್ಗೆ ದೇಶ ಪ್ರೇಮದ ಕೊರತೆ ಇದೆ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಇನ್ನೊಂದೆಡೆ ಎಐ ಸಮಿಟ್ ಆರಂಭದಲ್ಲೇ ಚೀನಾ ರೋಬೋಟ್ ತೋರಿಸಿದ್ದು ದೊಡ್ಡ ಸುದ್ದಿಯಾಗಿತ್ತು. ಅಲ್ಲೂ ಕೂಡ ಡಿಫೇಮ್ ಮಾಡೋ ಪ್ರಯತ್ನ ನಡೆದಿದೆ ಅಂತಲೇ ಚರ್ಚೆ ಆಗಿತ್ತು. ಆ ವಿಚಾರವನ್ನೇ ಕಾಂಗ್ರೆಸ್ ಹೈಲೈಟ್ ಮಾಡಿ ಮೋದಿ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ತರುವುದಕ್ಕೆ ಮುಂದಾಗಿತ್ತು. ಅದರ ಬೆನ್ನಲ್ಲೇ ಈಗ ಈ ಗಲಾಟೆ ಎಲ್ಲದಕ್ಕೂ ಒಂದಕ್ಕೊಂದು ಲಿಂಕ್ ಇದೆಯಾ ಅನ್ನೋ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. PMS!